ಪೈವಟಿ ನೋಟಿಫಿಕೇಶನ್ನು ಸುಳ್ಳು ಹೇಳೋದಕ್ಕೂ ಇತಿಮಿತಿ ಇರಲಿ. ನಿಮ್ಮ ಯೋಗ್ಯತೆಗೆ ಕಳೆದ ಚುನಾವಣೆಯಲ್ಲಿ ವಿಧಾನಸಭೆಗೆ ಬಿಜೆಪಿಯ ನಾಯಕರ ಮೇಲೆ ಇಷ್ಟೆಲ್ಲ ಅಪಾದನೆ ಮಾಡಿದ್ರಿ. ಸಿದ್ದರಾಮಯ್ಯನವರೇ, 15 ತಿಂಗಳಾಯ್ತು ನಿಮ್ಮ ಯೋಗ್ಯತೆಗೆ ಮುಖ್ಯಮಂತ್ರಿಯಾಗಿ. ಒಂದೇ ಒಂದು ನೀವೇನು ಜನಗಳ ಮುಂದೆ ಹೇಳ್ಕೊಂಡು ಹೋದ್ರಿ ಬಿಜೆಪಿಯ ವಿರುದ್ಧ, ಒಂದೇ ಒಂದು ಸಾಕ್ಷಿಯನ್ನು ಹುಡುಕಿ ಇವತ್ತು ಆ ಒಂದು ಅಕ್ರಮಗಳು ಅಂತಕ್ಕಂಥದ್ದನ್ನು ಸಾಬೀತು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲದೆ 15 ತಿಂಗಳ ಕಾಲ ಕಳೆದಿದ್ದೀರಿ. ಯಾರು ಕೆಲಸಕ್ಕೆ ಬಾರದೇ ಇರತಕ್ಕಂಥವ್ರು ಇದ್ದಾರೆ, ಚಮಚಾಗಿರಿ ಮಾಡ್ಕೊಂಡಿದ್ದಾರೆ. ಅಂಥವ್ರು ಸದನ ಸಮಿತಿಗಳಂತ ಅದೆಂಥದ್ದು ಸಮಿತಿ, ಆ ಸಮಿತಿಗಳಿಂದ ಏನೋ ತನಿಖೆ ಮಾಡಿ ಏನೋ ತಂದುಬಿಡ್ತಾರಂತ ನಾಳೆ ಬೆಳಗ್ಗೆ. ಎಲ್ಲ ಜಂತಕಲ್ ಮೈನಿಂಗು, ಸಾಯಿ ವೆಂಕಟೇಶ್ವರ ನನ್ನ ಮೇಲೆ ಅಪಾದನೆ ಮಾಡಿದ್ದ ಇದೆ, ಕೋರ್ಟಲ್ಲಿದೆ. ಅದಕ್ಕೆ ಕಾರಣ ನಿಮ್ಮಿಂದ ಅಲ್ಲ. ಕಾಂಗ್ರೆಸ್ನರಿಗೇನೋ ನನ್ನ ರಾಜೀನಾಮೆ ಕೇಳ್ತಾವ್ರೆ. ಯಾವ ರಾಜೀನಾಮೆ ಕೊಡ್ತೀನಿ, ಕುಮಾರಸ್ವಾಮಿ ಯಾವಾಗ ಕೊಡ್ತೀಯಪ್ಪ ಅಂತ ಕಾಂಗ್ರೆಸ್ ಪುಡಾರಿಗಳು ಕೇಳ್ತಾವೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ. ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡ್ಲಪ್ಪ? ನಿಮ್ಮ ಥರ ಮೂಡಾದಲ್ಲಿ 14 ಸೈಟ್ ತಗೊಂಡಿದ್ದೀನಿ ಅಂತ ಇಲ್ಲ, ಹಲವಾರು ಕುಟುಂಬದ ಭೂಮಿ ಲಪಟಾಯಿಸಿ ಏನೇನು ಮಾಡಿದ್ದೀರಿ ನಿಮ್ಮ ಉಪಮುಖ್ಯಮಂತ್ರಿ, ಆ ಕೆಲಸ ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡ್ಲ? ನನ್ನ ಯಡಿಯೂರಪ್ಪನವರ ನಡುವೆ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮ ಸಂಘರ್ಷ ನಡೆದಾಗ ಎಸ್, ನನ್ನ ಮೇಲೂ 4 ಕೇಸ್ಗಳು ಇದೆ. ಹಾಗಂತ ಹೇಳಿ ನಾನು ಎದುರು ಕೂರ್ತಿಲ್ಲ. ಸಾಯಿ ವೆಂಕಟೇಶ್ವರ ಚರ್ಚ್ ಯಾವ ತನಿಖೆ ಬೇಕಾದರೂ ಮಾಡ್ಕೊಳ್ಳಿ. ಜಂತಕಲ್ಲು ನನ್ನ ಮೇಲೆ ಅಧಿಕಾರಿ ಏನೋ ಬರೆದ್ಬಿಟ್ಟಿದ್ದ, ನನಗೆ ಗೊತ್ತಿಲ್ಲ, ನಾನು ಸೈನ್ ಹಾಕಿಲ್ಲ ಅಲ್ಲಿ. ನಾನು ಅಧಿಕಾರಿ ಯಾಕೆ ಆ ಥರ ಬರದ ಅಂತ ಹುಡುಕೊಂಡು ಹೋದ್ರೆ, ಅವನು ಯಾರೋ ಆ ಮೈನ್ನ ಬೇಕು ಅಂತ ಹೋದನು ಆ ಮೆಟೀರಿಯಲ್ ಎತ್ತಲಿಕ್ಕೆ, ಅವನ ಹತ್ರ 20 ಲಕ್ಷ ಚೆಕ್ಕಲ್ಲಿ ದುಡ್ಡು ತಗೊಂಡಿದ್ದು ಹುಡುಕ್ದೆ. ಕೋರ್ಟ್ ಮುಂದೆ ಇಟ್ಟಾಗ ನನ್ನ ಮೇಲೆ ಬರೆದಂಥ ಅಧಿಕಾರಿ ಜೈಲಿಗೆ ಹೋದ. ಇದು ಕುಮಾರಸ್ವಾಮಿ ಮೇಲೆ ಶಿವಕುಮಾರ್ ನೀನು ಕಣ್ಣು ಹಾಕಿದ್ರೆ ಸರ್ವನಾಶ ಆಗ್ತಕ್ಕಂಥ ಕಾಲ ಬಹಳ ದೂರ ಇಲ್ಲ. ಆ ತಾಯಿ ಚಾಮುಂಡೇಶ್ವರಿ ತೆಗೀತಾ ಹೋದ್ರೆ ನಿಮ್ಮ ಬಂಡವಾಳಗಳು ಎಲ್ಲಪ್ಪ. ಅರ್ಕಾವತಿ ತೆರೆದ ಪುಸ್ತಕ. ನೆನ್ನೆ ಇಲ್ಲಿ ಭಾಷಣ ನಮ್ಮ ಸಿದ್ದರಾಮಯ್ಯನದು, ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಸಿದ್ದರಾಮಯ್ಯ ಅವರೇ, ತೆಗೀರಿ ನಿಮ್ಮ ಅರ್ಕಾವತಿದು ಕೆಂಪಣ್ಣಂದು ವರದಿ ಇದೆಯಲ್ಲ, ಏನು ಬಸವರಾಜಣ್ಣ ಕೆಂಪಣ್ಣಂದು ಇದೆಯಲ್ಲ ವರದಿ, ಒಂದು ವರದಿ ಪಾರ್ಟ್ 1 ಪಾರ್ಟ್ 2 ತೆಗೀರಪ್ಪ. ಇದನ್ನ ತೆರೀರಿ, ಬಾಗಿಲು ತೆರೆದ ಪುಸ್ತಕ, ನಂದು ತೆರೆದ ಪುಸ್ತಕ ರೀಡು ಇದೆಯಲ್ಲ. ನಿಮ್ಮ ಮಗನಿಗೆ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅದೆಂಥದೋ ಹಿಂದ್ ಕ್ಲಿನಿಕ್ಕೋ ಎಂಥದೋ ಎಲ್ಲ ಬೆಂಗಳೂರಲ್ಲಿ ಕೊಟ್ಟವರಲ್ಲ, ಮಲ್ಲೇಶ್ವರದಲ್ಲೂ ಇರ್ಬೇಕೇನೋ ಹಿಂದ್ ಕ್ಲಿನಿಕ್ ಎಂಥದೋ ಇದೆಯಲ್ಲ ಸರ್, ಅವ್ರ ಮಗಂದು ಲ್ಯಾಬು ಯಾವ ಥರ ತಗೊಂಡಿದ್ದೀರಪ್ಪ? ಹೇಳ್ತಾ ಹೋದ್ರೆ ಪುಟ್ಗಟ್ಲೆ ಹೇಳಬಲ್ಲೆ. ಅದೆಂಥದೋ ಪೊನ್ನಣ್ಣನ ಕೈಲಿ ಇವತ್ತೇನೋ ನೆನ್ನೆ ಒಂದು ಬುಕ್ಕು ಸಂಚು ಅಂತ ಹೇಳಿ ಬಿಡುಗಡೆ ಮಾಡಿಸೋರಂತೆ. ನಾನೇನು ಅನ್ಕೊಂಡೆ, ಪೊನ್ನಣ್ಣ ಬರೆದಿರೋದು ಹಿಂದೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ನಮ್ಮ ಒಡೆಯನ ಪುಟ್ಸಾಮಗೌಡರು ಇದ್ರು, ನಮ್ಮ ಬಿ ಶಿವಪ್ಪನವರಿದ್ದರು. ಇಬ್ಬರು ಕೈನಲ್ಲೂ ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರ ಮೇಲೆ ಅದೇ ಎಂಥದ್ದು ಈಗ ಬರ್ದವ್ರು ಅಲ್ಲೆಲ್ಲ ನಮ್ಮ ಮೈಸೂರು ಸರ್ಕಲೆಲ್ಲ ಹಾಕವ್ರಲ್ಲ, ದೇವೇಗೌಡರ ಕುಟುಂಬದಲ್ಲಿ ಇಷ್ಟು ಸೈಟು. ಆ ಒಂದು ಜಾಹೀರಾತನ್ನೂ ಸಹ ಸಿದ್ದರಾಮಯ್ಯನವರು ನಿಮ್ಮ ಯೋಗ್ಯತೆಗೆ ಬಿಜೆಪಿಯವ್ರ ಪ್ರಕಟಣೆ ಅಂತೇಳಿ ಬಿಜೆಪಿ ಪಕ್ಷದ ಹಿಂದೆ ಆಗಿದ್ದು ಅಂತ ಹೇಳಿ ಅದನ್ನ ಹಾಕೊಂಡು ಇಲ್ಲೆಲ್ಲ ಬೋರ್ಡ್ ಹಾಕೊಂಡಿದ್ದೀರಲ್ಲ. ಓಲಿ ನಿಮ್ಮ ಸ್ವಂತಿಕೆ ಅಂತಕ್ಕಂಥದ್ದು ಒಂದಾದರೂ ಬೇಡವಾ ನಿಮಗೆ? ನಾನು ಆ ಒಂದು ಸಂದರ್ಭದಲ್ಲಿ ನಡೆದಿತ್ತಲ್ಲ ಸಂಚು, ಇವರಪ್ಪ ಆಗ ನಡೆಸಿದ್ದು ಸಂಚು ಪುಟ್ಸಾಮಗೌಡನ ಜೊತೆ ಸೇರಿ ಎ ಕೆ ಸುಬ್ಬಯ್ಯನವರು, ಆ ಸಂಚಿನ ಪುಸ್ತಕ ಏನಾದರೂ ಬಿಡುಗಡೆ ಮಾಡ್ತಾರೇನೋ ಅನ್ಕೊಂಡಿದ್ದೆ ನಾನು. ಹೇಳ್ತಾ ಹೋದ್ರೆ 1 ಗಂಟೆ ಅಲ್ಲ 2 ಗಂಟೆ ಮಾತಾಡಬಲ್ಲೆ. ಸಿದ್ದರಾಮಯ್ಯನವರಿಗೆ ಒಂದು ಕೊನೆಯದಾಗಿ ಹೇಳ್ತೇನೆ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಈ 1.5 ವರ್ಷದಲ್ಲಿ ಏನು ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದೀರಿ ನೀವು? 1100 1200 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.
ಆ ಶಿರೂರಿನಲ್ಲಿ ಒಂದು ಕುಟುಂಬದಲ್ಲಿ 3 ಜನ ಹೆಣ್ಣು ಮಕ್ಕಳು, ಆ ತಂದೆ ಇನ್ನೂ ಹುಡುಕ್ಲಿಕ್ಕಾಗಿಲ್ಲ. ಆ ಏನಾದ್ರು ಪರಿಹಾರ ಕೇಳಿದ್ರೆ ಅವ್ರ ತಂದೆ ಬಾಡಿ ಸಿಗದೆ ಹೋದರೆ ಇನ್ನೂ 7 ವರ್ಷ ನಾವು ಪರಿಹಾರ ಕೊಡೋಕ್ಕಾಗಲ್ಲ ಅಂತೀರಿ ಕಾನೂನುಬದ್ಧವಾಗಿ. ಒಂದು ಮಾನವೀಯತೆ ಬೇಡ ನಿಮಗೆ? ಇವತ್ತು ಹಲವಾರು ಭಾಗದಲ್ಲಿ ಮತ್ತೆ ಪುನಃ ಗುಡ್ಡಗಳ ಕುಸಿತ, ಜಲಾವೃತವಾಗಿದೆ, ಬೆಳೆದಂಥ ಬೆಳೆ ನಷ್ಟ ಆಗಿದೆ. ಇವತ್ತು ಯಾವ ಕೇಂದ್ರ ಸರ್ಕಾರದ ಮೇಲೆ ಮಾತನಾಡ್ತೀರಿ? ಬಸವಣ್ಣ ಇಲ್ಲಿ ಕೂತಿದ್ದಾರೆ, ಅವರು ಮುಖ್ಯಮಂತ್ರಿ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಯಾವ ಕೋವಿಡ್ನ ಒಂದು ಅನಾಹುತಗಳಾದಾಗ ಈ ದೇಶದಲ್ಲಿ ರಾಜ್ಯ ಸರ್ಕಾರಗಳಿಗೆ ಮುಂದಿನ 50 ವರ್ಷಕ್ಕೆ ಹಣವನ್ನು ಏನು ಬಿಡುಗಡೆ ಮಾಡ್ತಾರೆ, ಸಾಲದ ರೂಪದಲ್ಲಿ ಕೊಟ್ಟಂಥದ್ದು ಬಡ್ಡಿಯ ಕಟ್ಟಿದೇನೆ ಸಾಲವಾಗಿ 50 ವರ್ಷಕ್ಕೆ ಹಣವನ್ನೇನು ಕೊಟ್ಟರು ನರೇಂದ್ರ ಮೋದಿ ಅವರ ಸರ್ಕಾರ. ಕಳೆದ 2-3 ದಿವಸಗಳ ಹಿಂದೆ ಪುನಃ ಈ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸುಮಾರು 1.5 ಲಕ್ಷ ಟ್ರಿಲಿಯನ್ ಹಣವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ತೀರ್ಮಾನ ಕಳೆದ 2 ದಿನಗಳ ಹಿಂದೆ ಇದೇ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಿಮ್ಮ ಯೋಗ್ಯತೆಗೆ ಒಂದು ಬಾಯಿ ಬಿಟ್ಟು ಹೃದಯದಿಂದ ಕೇಂದ್ರ ಸರ್ಕಾರದಿಂದ ನೆರವು ಬಂತು ಅಂತಕ್ಕಂಥ ಹೇಳೋ ಯೋಗ್ಯತೆ ಇಲ್ಲ ನಿಮಗೆ. ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಕೆಲಸ ಮಾಡಿಸ್ಕೋಬೇಕು ಅಂತಕ್ಕಂಥ ಕನಿಷ್ಠ ನಿಮ್ಮ ನಡವಳಿಕೆ ಇಲ್ಲ. ಪ್ರತಿನಿತ್ಯ ನರೇಂದ್ರ ಮೋದಿ ಅವರನ್ನ ನೀವು ಬೈಕೊಂಡು ಹೋದರೆ ಈ ರಾಜ್ಯದ ಕೆಲಸ ಆಗ್ತದ? ಪಕ್ಕದ ಮಂಡ್ಯದಲ್ಲಿ 18 ದಿನಕ್ಕೆ ಒಂದು ಬಾರಿ ನೀರು ಕೊಡ್ತಾರಂತೆ. 18 ದಿನಕ್ಕೆ ಒಂದು ಬಾರಿ ಯಥೇಚ್ಛವಾಗಿ ನೀರು ಬಂತು. ಈ ಬಾರಿ ನಮ್ಮ ಕಬಿನಿ, KRS, ಆರಂಗಿ ಎಲ್ಲ ತುಂಬಿದೆ ಹೇಮಾವತಿ. ಇನ್ನೂ ಕೆರೆಗಳು ತುಂಬಿಸ್ಲಿಲ್ಲ. ರೈತನಿಗೆ ಈ ಬಾರಿ 2 ಬೆಳೆ ಬೆಳೀಲಿಕ್ಕೆ ಅವಕಾಶ ಇತ್ತು. ನೀವು ಮಾಡ್ತಿರೋ ಕೆಲಸ ಏನು? ಪಕ್ಕದ ತಮಿಳುನಾಡಿನಲ್ಲಿ 2ನೇ ತಾರೀಕು ರೈತರು ರಾಜ್ಯ ಸರ್ಕಾರಕ್ಕೆ ಅಲ್ಲಿ ತಮಿಳುನಾಡಿನಲ್ಲಿ ಹೇಳ್ತಾರೆ, ಇವತ್ತು ಸಮುದ್ರಕ್ಕೆ ನೀರು ಹರಿದು ಹೋಗ್ತಾ ಇದೆ, ಮೆಟ್ಟೂರು ಡ್ಯಾಮ್ ತುಂಬಿ ಒಂದು ಜಲಾಶಯ ನಿರ್ಮಾಣ ಆಗಬೇಕು ಅಂತ ಹೇಳಿ ತಮಿಳುನಾಡಿನ ರೈತರು ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ಪರ್ಮಿಷನ್ ಕೊಡಿಸಿ, ನರೇಂದ್ರ ಮೋದಿ ಅವ್ರ ಕೈಲಿ ಪರ್ಮಿಷನ್ ಕೊಡಿಸಿ. ಪರ್ಮಿಷನ್ ಕೊಡಿಸೋದಕ್ಕೆ ಮೊದಲು ನಿಮ್ಮ ಪಾರ್ಟ್ನರು ಇಂಡಿ ಪಾರ್ಟ್ನರ್ ಇದೆಯಲ್ಲ ನಿಮ್ಮ DMK, ಹೋಗಪ್ಪ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ. ಸಮುದ್ರಕ್ಕೆ ನೀರು ಹೋಗ್ತಾ ಇದೆ, ಅದು ಉಳಿಸ್ಕೊಳ್ಳೋಣ ಅಂತ ಹೇಳಿ ಮೊದಲು ಅವ್ರನ್ನ ಒಪ್ಪಿಸ್ಕೊಳ್ಳಿ. ನಂತರ ನಾವು ಪ್ರಹ್ಲಾದ್ ಜೋಶಿ ಇದಕ್ಕೇನು ತೀರ್ಮಾನ ಮಾಡಬೇಕು ಮಾಡಿಕೊಡ್ತೀವಿ. ನಾವೇನಾದರೂ ಇಲ್ಲಿ ರಾಜ್ಯ ಸರ್ಕಾರದ ಕೆಲಸಕ್ಕೆ ನಮ್ಮ ಕ್ಷೇತ್ರಕ್ಕೆ ಬರ್ತೀವಿ ಅಂದರೆ ಅಧಿಕಾರಿಗಳಿಗೆ ಅವ್ರ ಹತ್ರಕ್ಕೆ ಹೋಗಬೇಡಿ ಅಂತೀರಿ. ಕೆಲಸ ಎಲ್ಲಿಂದ ಮಾಡೋದು ನಾವು? ಇವತ್ತು ಕಳೆದ ಇಲ್ಲೇ ಇರಲಣ್ಣ. ಅದಕ್ಕೋಸ್ಕರ ನಾವು ಈ ಒಂದು ವೇದಿಕೆ ಮುಖಾಂತರ ಕನ್ನಡ ನಾಡಿನ ಜನತೆಯಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಯಾವುದೇ ಕಾರಣಕ್ಕೂ BJP ಮತ್ತು JDS ಪಕ್ಷಗಳು ಇವತ್ತು ಒಂದಾಗಿ ಇಂಥ ಒಂದು ಭ್ರಷ್ಟ ಸರ್ಕಾರ, ಇಂಥ ಒಂದು ದರೋಡೆ ಸರ್ಕಾರವನ್ನು ತೆಗಿಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿದ್ದೇವೆ. ಇದರಲ್ಲಿ ಯಾವ ಅಸೂಯೆಗಲ್ಲ. ಈ ನಾಡಿನ ಜನತೆಯ ಬದುಕು, ಈ ನಾಡಿನ ಸಂಪತ್ತನ್ನು ಉಳಿಸ್ಲಿಕ್ಕೆ